ಇವಾಗ ನಾವು ಮ್ಯಾನಿಫೆಸ್ಟೇಷನ್ ಆಫ್ ಅಟ್ರಾಕ್ಷನಲ್ಲಿ ಗ್ರ್ಯಾಟಿಟ್ಯೂಡ್ನ ಯೂಸ್ ಮಾಡ್ತಾ ಇದ್ದೀವಿ ಅಲ್ವಾ. ಇವಾಗ ನಾನು ಆ್ಯಕ್ಚುಲಿ ದ ಮ್ಯಾಜಿಕ್ ಬುಕ್ಕನ್ನು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಮತ್ತೆ ಸ್ಟಾರ್ಟಿಂದ ಸ್ಟಾರ್ಟ್ ಮಾಡಿದಾಗ ನೀವು ಪ್ರಾಕ್ಟೀಸನ್ನು ಮತ್ತೆ ಸ್ಟಾರ್ಟ್ ಮಾಡಬೇಕು. ದಿಸ್ ಈಸ್ ಆನ್ ಗೋಯಿಂಗ್ ಪ್ರೋಸೆಸ್ ಅಂತ ಸೇಮ್ ಬುಕ್ಕನ್ನು ಎಕ್ಸ್ಪ್ಲೈನ್ ಮಾಡ್ತಿದ್ದಾಳೆ, ಸೇಮ್ ಬುಕ್ಕನ್ನು ಇದು ಮಾಡ್ತಾ ಇದ್ದಾಳೆ. ಇಲ್ಲೇನು ನಡೀತಾ ಇದೆ ಏನು ಅನ್ನೋದು ಅಲ್ಲ, ಇಲ್ಲಿ ದ ಮ್ಯಾಟರ್ ಈಸ್ ನೀವು ಗ್ರ್ಯಾಟಿಟ್ಯೂಡ್ ಆಗೋದನ್ನು, ಗ್ರೇಟ್ಫುಲ್ ಆಗೋದನ್ನು ಹೇಗೆ ಕಲಿತೀರಾ, ಯಾವ ರೀತಿ ಕಲಿತೀರಾ ಅನ್ನೋದೇ ಮುಖ್ಯ ಹೊರತು ಸೇಮ್ ಬುಕ್ನ ರಿಪೀಟ್ ಮಾಡೋದಲ್ಲ. ಸೊ ಇವಾಗ ಬನ್ನಿ ಮತ್ತೆ ಆಥರಿನ ಸ್ಟೋರಿ ಏನಿದೆ ಅಂತ ನಾವು ತಿಳ್ಕೊಳ್ಳೋಣ. ಮೈ ಡಿಸ್ಕವರಿ, ಆಥರ್ ಇನ್ ಡಿಸ್ಕವರಿ ಏನಾಗಿದೆ ಅಂತ ನಾವು ತಿಳ್ಕೊಳ್ಳೋಣ. ಏನಂದರೆ ಆಥರ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಮೈ ಸ್ಟೋರಿ ಈಸ್ ಎ ಪರ್ಫೆಕ್ಟ್ ಎಕ್ಸಾಂಪಲ್ ಆಫ್ ವಾಟ್ ಲೈಫ್ ಈಸ್ ಲೈಕ್ ವೆನ್ ಎ ಪರ್ಸನ್ My story is a perfect example of what life is like when a person is ignorant of gratitude and what happens when you make gratitude a part of your life. ಅಂದರೆ ಇಲ್ಲಿ ಆಥರ್ ಹೇಳ್ತಾ ಇದ್ದಾರೆ ಅವ್ರ ಸ್ಟೋರಿ ಪರ್ಫೆಕ್ಟ್ ಎಕ್ಸಾಂಪಲ್ ಅಂತ. ಯಾವ್ದಾದ್ರು ಪರ್ಸನ್ ಗ್ರ್ಯಾಟಿಟ್ಯೂಡಲ್ಲಿದ್ದಾಗ ಹೇಗಿರ್ತಾರೆ, ಗ್ರ್ಯಾಟಿಟ್ಯೂಡಲ್ಲಿ ಇಲ್ದಲೇ ಇದ್ದಾಗ ಹೇಗಿರ್ತಾರೆ ಅಂತ. If I had been asked 6 years ago if I was a grateful person, I would have answered yes, for sure I am a grateful person. I say thank you when I receive a gift, when someone opens a door for me, or when a person does something for me. ಇವಾಗ ಆಥರ್ ಹೇಳ್ತಾ ಇದ್ದಾರೆ 6 ವರ್ಷದ ಹಿಂದ್ಗಡೆ ಅವರನ್ನು ಯಾರು ನೀವು ಕೃತಜ್ಞ ಪರ್ಸನ, ಗ್ರೇಟ್ಫುಲ್ ಪರ್ಸನ ಅಂತ ಕೇಳಿದರೆ ಅವ್ರ ಆನ್ಸರ್ ಎಸ್, ಹೌದು ನಾನು ಗ್ರೇಟ್ಫುಲ್ ಪರ್ಸನೇನೆ ಅಂತ ಆಗ್ತಾ ಇತ್ತಂತೆ. ಯಾಕಂದರೆ ಅವರು ಯಾರು ನನಗೆ ಬಾಗಿಲು ಓಪನ್ ಮಾಡಿದ್ರೆ, ಯಾರು ನನಗೆ ಸಿಕ್ಕಿದ್ರೆ ನಾನು ಥ್ಯಾಂಕ್ ಯು ಅಂತ ಹೇಳ್ತೀನಿ ಅಂತ ಹೇಳ್ತಿದ್ರಂತೆ. ದ ಟ್ರೂತ್, ಸತ್ಯ ಏನಂದರೆ ಐ ವಾಸ್ ನಾಟ್ ಎ ಗ್ರೇಟ್ಫುಲ್ ಪರ್ಸನ್ ಅಟ್ ಆಲ್. ಐ ಡೋಂಟ್ ನೋ what being grateful really meant, and I just say the word thank you on the odd occasions certainly don't make me a grateful person. ಇಲ್ಲಿ ಆಥರ್ ಹೇಳ್ತಾ ಇದ್ದಾರೆ, ನಾನು ಥ್ಯಾಂಕ್ ಯು ಅಂತ ಹೇಳಿದ ತಕ್ಷಣ ನಾನು ಗ್ರೇಟ್ಫುಲ್ ಪರ್ಸನ್ ಅಲ್ಲ. ಯಾಕಂದರೆ ನನಗೆ ಗ್ರ್ಯಾಟಿಟ್ಯೂಡ್ ಅಂದರೆ ಏನು ಅಂತ ನನಗೆ ಗೊತ್ತೇ ಇರಲಿಲ್ಲ. ಅದು ಯಾವಾಗ ಗೊತ್ತಾಯಿತು ಅಂದರೆ ಪ್ರಾಕ್ಟೀಸ್ ಮಾಡಿದಾಗಿಂದ. My life without gratitude was pretty challenging. I was in debate and I was in debt, and I was increased a little bit more every month. I worked really hard, but my finance never improved. In trying to keep up with the mounting debt and obligation, I was living with a continuous undercurrent of stress. My relationship swung like a pendulum from fair to disastrous because I never seemed to have enough time for each person. ಇವಾಗ ನಮ್ಮ ಆಥರ್ ಹೇಳ್ತಾ ಇದ್ದಾರೆ ಅವ್ರದ್ದು ಗ್ರ್ಯಾಟಿಟ್ಯೂಡ್ ಇಲ್ದಲೇ ಇರೋ ಅಂಥ ಜೀವನ ಅವರಿಗೆ ಬಹಳ ಕಷ್ಟಕರವಾದ ಜೀವನ ಆಗಿತ್ತಂತೆ. ಅವರು ಫೈನಾನ್ಷಿಯಲಿ ಕಷ್ಟ ಅನುಭವಿಸ್ತಿದ್ರಂತೆ, ಅವರು ವರ್ಕ್ ಲೈಫಲ್ಲಿ ಕಷ್ಟ ಅನುಭವಿಸ್ತಿದ್ರಂತೆ, ಅವ್ರ ರಿಲೇಷನ್ಶಿಪ್ಸಲ್ಲಿ ಕಷ್ಟ ಅನುಭವಿಸ್ತಾ ಇದ್ರಂತೆ. ಅವ್ರು ಇದೇ ರೀತಿ ಬಹಳ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾ ಇದ್ರಂತೆ. While I was what would be termed healthy, I felt exhausted at the end of every day. I always got my fair share of the colds and later illness going around each season. I had a momentum of happiness when I went out with the friends or when I went on vacation, but then the reality of having to hard work to pay for those pleasures would sweep over me. ಅಂದರೆ ಅವರು ಆರೋಗ್ಯ ಅಂತ ಬಂದರೆ ಆರೋಗ್ಯನೂ ಅವರು ದಿನವೆಲ್ಲ ವರ್ಕ್ ಮಾಡಾದ್ಮೇಲೆ ಅವರು ಲಾಸ್ಟಿಗೆ ಹೋಗಿ ಮಲ್ಕೊಳ್ಬೇಕಾದ್ರೆ ಅವ್ರು ಬಹಳನೇ ಸುಸ್ತಾಗ್ತಾ ಇದ್ರಂತೆ. ಆಮೇಲೆ ಅವ್ರಿಗೆ ಪದೇ ಪದೇ ಕೋಲ್ಡು, ಶೀತ, ಹುಷಾರಿಲ್ಲ ಅಂತಲೂ ಜ್ವರ ಬರ್ತಾ ಇತ್ತಂತೆ. ಆಮೇಲೆ ಅವ್ರು ಏನಾದ್ರು ನಾನು ಸಂತೋಷವಾಗಿ ಸ್ವಲ್ಪ ಹೊತ್ತು ಅವ್ರ ಫ್ರೆಂಡ್ಸ್ ಜೊತೆ ಟ್ರಿಪ್ಪಿಗೆ ಹೋಗಿ ಬರಬೇಕಂದ್ರು ಆ ಟ್ರಿಪ್ಪಿಗೋಸ್ಕರನೂ ಅವರಿಗೆ ದುಡ್ಡು ಜೋಡಿಸೋದಕ್ಕೆ ಬಹಳನೇ ಕಷ್ಟ ಆಗ್ತಾ ಇತ್ತಂತೆ. ಐ ವುಡಂಟ್ ಲೀವ್, ಐ ವಾಸ್ ಸರ್ವೈವಿಂಗ್ for day to day and from paycheck to paycheck. I would no sooner solve one problem then more problems would appear. ಇಲ್ಲಿ ಆಥರ್ ಹೇಳ್ತಾ ಇದ್ದಾರೆ ಅವರು ಜೀವನನ ನಡೆಸ್ತಾ ಇದ್ರಂತೆ, ಅವರು ಜೀವನನ ಬದುಕ್ತಾ ಇರಲಿಲ್ಲ, ಅದು ಹೆಂಗನೋ ಒಂದು ನಡೀಲಿ ಅಂತ ನಡೀತಾ ಇತ್ತಂತೆ. ಅವರು ಯಾವುದಾದ್ರು ಒಂದು ಕಷ್ಟನ ಸಾಲ್ವ್ ಮಾಡಿದ್ರೆ ಈ ತಕ್ಷಣಕ್ಕೆ ಇನ್ನೂ ಒಂದು ಕಷ್ಟ ಅವ್ರ ಕಣ್ಣೆದುರಿಗೆ ಬಂದು ಬರ್ತಾ ಇತ್ತಂತೆ.
ನೋಡಿ, ಗ್ರ್ಯಾಟಿಟ್ಯೂಡ್ ಇಲ್ದಲೇ ಇದ್ದಾಗ ಜನರು ಏನೆಲ್ಲ ಕಷ್ಟ ಅನುಭವಿಸ್ತಾರೆ ಅಂತ ನಮ್ಮ ಆಥರ್ ಹೇಳೋದನ್ನು ಕೇಳಿ ನಿಮಗೆ ಗೊತ್ತಾಗುತ್ತೆ. ಬಟ್ ದೆನ್ ಸಮಥಿಂಗ್ ಹ್ಯಾಪನ್ಡ್ that would changed everything in my life from that day forward. I discovered a secret about life, and as a result of my discovery, one of the things I began to do was practice gratitude each day. As a result of this, everything in my life changed, and the more I practiced gratitude, the more miraculously were the result. My life truly became magical. ಇಂಥ ಟೈಮಲ್ಲಿ ನಮ್ಮ ಆಥರಿಗೆ ಏನಾಯ್ತಂದರೆ, ಅವರ ಜೀವನ ತುಂಬ ಕಷ್ಟಕರವಾಗಿತ್ತಂತೆ. ಅವರು ಒಂದು ಜೀವನನ ಇದು ಮಾಡ್ತಾ ಇದ್ದರೆ, ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ಇನ್ನೊಂದನ್ನು ಬರ್ತಾ ಇತ್ತಲ್ಲ, ಈ ಥರ ಕಷ್ಟಕರವಾದ ಜೀವನ ಅವ್ರ ಗ್ರ್ಯಾಟಿಟ್ಯೂಡ್ನ ಪ್ರತಿದಿನ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರುವಾದಾಗ ಅವ್ರ ಲೈಫು ಚೇಂಜ್ ಆಗ್ತಾ ಬಂತಂತೆ. ನೋಡಿ, ಬಟ್ ದೆನ್ ಸಮಥಿಂಗ್ ಹ್ಯಾಪನ್ ದಟ್ ವುಡ್ ಚೇಂಜ್ಡ್ ಎವ್ರಿಥಿಂಗ್ ಇನ್ ಮೈ ಲೈಫ್ ಫ್ರಮ್ ದಟ್ ಡೇ ಫಾರ್ವರ್ಡ್. ಅವ್ರೇನೋ ಒಂದು ಮಾಡಿದ್ರಂತೆ, ಆ ದಿವಸದಿಂದ ಅವ್ರದ್ದು ದಿನ ಚೇಂಜ್ ಆಗ್ತಾ ಬಂತಂತೆ. ಐ ಡಿಸ್ಕವರ್ಡ್ ಎ ಸೀಕ್ರೆಟ್ ಅಬೌಟ್ ಲೈಫ್. ಆ್ಯಸ್ ಎ ರಿಸಲ್ಟ್ ಆಫ್ ಮೈ ಡಿಸ್ಕವರಿ, one of the things I began to do was practice gratitude each day. ಅವರು ಯಾವುದೋ ಒಂದನ್ನು ಪ್ರಾಕ್ಟೀಸ್ ಮೀನ್ಸ್ ಗೊತ್ತಾಯ್ತಂತೆ. ಅದು ಗೊತ್ತಾದಾಗಿಂದ ಅವರು ಪ್ರತಿ ದಿವಸನೂ ಗ್ರ್ಯಾಟಿಟ್ಯೂಡನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಈಚ್ ಡೇ ಪ್ರತಿ ದಿನಾನು ಕೂತ್ಕೊಂಡು ಅವರು ಗ್ರ್ಯಾಟಿಟ್ಯೂಡನ್ನ ಪ್ರಾಕ್ಟೀಸ್ ಮಾಡ್ತಾಯಿದ್ರಂತೆ. ಅದರ ಪರಿಣಾಮ ಆಗಿ ಅವರಿಗೆ ಪ್ರತಿಯೊಂದು ಸಿಚುವೇಶನ್ ಚೇಂಜ್ ಆಗ್ತಾ ಬಂತಂತೆ. And the more I practice gratitude, the more miraculous were the result. My life truly become magical. ಅಂದರೆ ಅವರು ಎಷ್ಟು ಗ್ರ್ಯಾಟಿಟ್ಯೂಡ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೋ, ಮಿರಕಲಸ್ಲಿ ಅವ್ರ ಲೈಫ್ ಅದೇ ರೀತಿ ಚೇಂಜ್ ಆಗ್ತಾ ಇತ್ತಂತೆ. ಅಲ್ಲ, ಅವ್ರ ಲೈಫು ಬರ್ತಾ ಬರ್ತಾ ಮ್ಯಾಜಿಕಲ್ ಆಗ್ತಾ ಬಂತಂತೆ. ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಐ ಬಿಕಮ್ debt free. Shortly after that, I had all the money I need to do whatever I want. Problem in my relationship, work and health disappeared, and instead of facing daily obstacles, my day became filled with one good thing after another. My health and energy increased drastically, and I felt better than I had in my 20s. My relationship became much more meaningful, and I enjoyed more good things with my family and friends just in a few months than I had in all the previous years. ಅಂದರೆ ಇವರು ಈ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಇವರು ಸಾಲದಿಂದ ಹೊರಗೆ ಬಂದ್ರಂತೆ. ಬಂದಾದಮೇಲೆ ಅವರಿಗೆ ಏನೇನು ಬೇಕು ಅದನ್ನೆಲ್ಲ ತೊಗೊಳೋ ಅಷ್ಟು ದುಡ್ಡು ಅವ್ರ ಹತ್ರ ಬಂದಂತೆ. ಆಮೇಲೆ ಅವ್ರ ಹತ್ರ ಇರೋ ಯಾವುದ್ಯಾವುದು ಕಷ್ಟ, ರಿಲೇಷನ್ಶಿಪ್ಸಿಂದ ಕಷ್ಟ, ವರ್ಕಿನ ಕಷ್ಟ, ಹೆಲ್ತಿನ ಕಷ್ಟ ಎಲ್ಲ ಇತ್ತಲ್ಲ, ಅದೆಲ್ಲ ತನಗೆ ತಾನೇ ಮಾಯ ಆಗೋಯ್ತಂತೆ. ಆಮೇಲೆ ಕಷ್ಟಪರವಾಗಿ ಇದ್ದ ಅವರ ಜೀವನ ಬರ್ತಾ ಬರ್ತಾ ಸುಖಕರವಾಗಿ ಹೋಯ್ತಂತೆ. ಮೋರ್ ದ್ಯಾನ್ ಎನಿಥಿಂಗ್ ಎಲ್ಸ್ ಐ ಫೆಲ್ಟ್ ಹ್ಯಾಪಿಯರ್ ದ್ಯಾನ್ ಐ ಥಾಟ್ ಇಟ್ ವಾಸ್ ಪಾಸಿಬಲ್ ಟು ಫೀಲ್. ಐ ವಾಸ್ ಬ್ಲಿಸ್ಫುಲ್ಲಿ ಹ್ಯಾಪಿ, ದ ಹ್ಯಾಪಿಯೆಸ್ಟ್ ಐ ಹ್ಯಾಡ್ ಎವರ್ ಬೀನ್. ಗ್ರ್ಯಾಟಿಟ್ಯೂಡ್ ಚೇಂಜ್ ಮೀ ಆ್ಯಂಡ್ ಮೈ ಓನ್ ಲೈಫ್ ಮ್ಯಾಜಿಕಲಿ ಚೇಂಜ್ಡ್. ಅಂದರೆ ಇವರು ಗ್ರ್ಯಾಟಿಟ್ಯೂಡನ್ನ ಮಾಡ್ತಾ ಇರ್ಬೇಕಾದ್ರೆ ಇವರಿಗೆ ಖುಷಿ ಇನ್ನೂ ಜಾಸ್ತಿ ಆಯ್ತಂತೆ. ಅವ್ರು ಎಷ್ಟು ಖುಷಿ ಆಗ್ತಿದ್ರು ಅದನ್ನು ಹೇಳ್ಕೊಳಕ್ಕಾಗ್ದಲೇ ಆಮೇಲೆ ಅವ್ರದ್ದು ಗ್ರ್ಯಾಟಿಟ್ಯೂಡ್ ಪವರಿಂದ ಇವರ ಜೀವನ ಕಂಪ್ಲೀಟಾಗಿ ಚೇಂಜ್ ಆಯ್ತಂತೆ. ಇದನ್ನು ಆಥರ್ ನಮಗೆಲ್ಲ ಹೇಳಿದ್ದಾರೆ. ನೆಕ್ಸ್ಟು ಬ್ರಿಂಗ್ ದ ಮ್ಯಾಜಿಕ್ ಇನ್ ಟು ಯುವರ್ ಲೈಫ್. ಅದು ಆ್ಯಕ್ಚುಲಿ ದೊಡ್ಡದೇ ಇದೆ. ಸೊ ನಾನು ಇದನ್ನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಸೊ ಇವತ್ತು ಡೇ 0, ದ ಬ್ಯೂಟಿಫುಲ್ ಡೇ. ನೀವು ಪ್ರಾಕ್ಟೀಸ್ ಮಾಡಿ ಗ್ರ್ಯಾಟಿಟ್ಯೂಡನ್ನ. ಪ್ರಾಕ್ಟೀಸ್ ಹೇಗೆ ಮಾಡೋದು ಅಂದರೆ ನಾನು ಪ್ರೀವಿಯಸ್ಲಿ ವಿಡಿಯೋಸ್ ಹಾಕಿದ್ದೀನಿ, ನೀವು ಅದನ್ನು ಕೂಡ ರೆಫರ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.